ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾರು ಮನೆ ಒರೆಸೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ದೀರಾ ನೋಡಿ, ಅಂತವ್ರು ಇವತ್ತು ಈ ವಿಡಿಯೋ ನೋಡಿದ್ದೆ ಆದ್ರೆ ನೀವು ಮನೇನ ಓಡಿ ಓಡಿ ಹೋಗಿ ಒರೆಸ್ತೀರಾ ಫ್ರೆಂಡ್ಸ್. ನೋಡಿ, ಅದೇ ತರ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತೋರಿಸ್ಕೊಡ್ತಾ ಇದೀನಿ. ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ತೋರಿಸ್ಕೊಡ್ತಾ ಇದೀನಿ ನಿಮ್ಗೆ. ನೋಡಿ, ಯಾವ್ದಾದ್ರು ಒಂದು ಬಟ್ಲು ಅಥವಾ ಒಂದು ಪಾತ್ರೆನ ಚಿಕ್ಕದ್ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಬಿಸಿನೀರು ತಗೊಂಡಿದ್ದೀನಿ ನಾನು. ನೀವು ಅಷ್ಟೇ ಬಿಸಿನೀರಲ್ಲಿ ಸ್ವಲ್ಪ ಕಂಫರ್ಟ್ನ ಹಾಕೊಳ್ಳಿ. ಕಂಫರ್ಟ್ ಹಾಕಿದ್ರೆ ಅದು ಸ್ಮೆಲ್ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಯಾವ ರೀತಿ ನೀವು ಬಳಸ್ಬೋದು, ಬಿಸಿನೀರಲ್ಲಿ ಹಾಕೋದ್ರಿಂದ ಏನು ಉಪಯೋಗ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಸ್ವಲ್ಪ ಬಿಸಿ ಇರ್ಬೇಕಂದ್ರೇನೆ, ತಣ್ಣಗಾಗ್ಬಾರ್ದು ಇದು. ಈ ನೀರ್ ಸ್ವಲ್ಪ ಬಿಸಿ ಇರ್ಬೇಕಂದ್ರೇನೆ ನೀವು ಶಿಂಕಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಒಂಥರ ಸ್ಮೆಲ್ ಬರ್ತಿರುತ್ತಲ್ಲ, ಇವಾಗ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಅಥವಾ ಆಯಿಲ್ ಎಲ್ಲ ಅಂಟಂಟದು ಒಂಥರ ಜಿಡ್ಡು ಸ್ಮೆಲ್ ಎಲ್ಲ ಬರುತ್ತಲ್ವಾ, ಆ ತರ ಏನು ಬರ್ದಿರಾ ಮತ್ತೆ ಜಿರಳೆಗಳೇನು ಬರ್ದಿರ ಇರ್ಬೇಕಂದ್ರೆ ಇದನ್ನ ನೀವು ಹಾಕೋದ್ರಿಂದ ಅದನ್ನ ತಡೆಗಟ್ಬೋದು. ನೋಡಿ ಫ್ರೆಂಡ್ಸ್, ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ನೋಡಿ, ನಾನು ಸಾಸಿವೆಯಲ್ಲಿ ಸ್ವಲ್ಪ ಕಂಫರ್ಟ್ ಹಾಕೊಂಡಿದೀನಿ. ನೋಡಿ ಫ್ರೆಂಡ್ಸ್, ನಿಮ್ ಟಾಯ್ಲೆಟ್ ರೂಮ್ ಅಲ್ಲಿ ತುಂಬಾನೇ ಸ್ಮೆಲ್ ಬರ್ತಿದೆ ಅಂದ್ರೆ ಇದನ್ನ ನೀವು ಒಂದು ಕೋಣೆಯಲ್ಲಿ ಎಲ್ಲಾದ್ರೂ ಒಂದ್ ಹತ್ರ ಇದನ್ನ ಇಡೋದ್ರಿಂದ, ಇದಕ್ಕೆ ಯಾವ್ದಾದ್ರು ಒಂದು ಪೇಪರ್ ಹಾಕ್ಬಿಟ್ಟು ಅದನ್ನ ಚಿಕ್ಕದಾಗಿ ಹೋಲ್ ಮಾಡಿ ನಿಮ್ ಟಾಯ್ಲೆಟ್ ರೂಮ್ ಅಲ್ಲಿ ಎಲ್ಲಾದ್ರೂ ಇಟ್ರೆ ನೋಡಿ ಫ್ರೆಂಡ್ಸ್, ತುಂಬಾನೇ ಒಂದು ಒಳ್ಳೆ ರೀತಿ ಫ್ರೇಗ್ರೆನ್ಸ್ ಬರುತ್ತೆ. ಇದನ್ನ ನೀವು ಕಾರಲ್ಲಿ ಸಹ ಫ್ರೆಶ್ನರ್ ತರ ಯೂಸ್ ಮಾಡ್ಬೋದು. ತುಂಬಾನೇ ಒಂದು ಒಳ್ಳೆ ರೀತಿ ಸ್ಮೆಲ್ ಬರುತ್ತೆ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ಸ್ವಲ್ಪ ನಾನು ಆರ್ಪಿಕ್ ತಗೊಂಡಿದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲಿ ಆರ್ಪಿಕ್ ಇದ್ದೇ ಇರುತ್ತೆ. ಆರ್ಪಿಕ್ ನ ಸ್ವಲ್ಪ ತಕೊಂಡು ಅದಕ್ಕೆ ನೋಡಿ ನಾನು ಸ್ವಲ್ಪ ಅಡಿಗೆ ಸೋಡಾನ ಹಾಕೊಳ್ತಾ ಇದೀನಿ. ನೀವು ಮಾಮೂಲಿಯಾಗಿ ಯಾವ್ದು ರೆಗ್ಯುಲರ್ ಆಗಿ ನೀವು ಬಳಸ್ತಿರೋ ಅಡಿಗೆಗೆ ಅದೇ ಸೋಡಾನ ನಾನು ಇಲ್ಲಿ ತಗೊಂಡಿದ್ದೀನಿ. ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಎರಡು ಇಂಗ್ರೀಡಿಯೆಂಟ್ ಇದು ತುಂಬಾನೇ ಒಂದು ಒಳ್ಳೆ ರೀತಿ ನಿಮ್ಗೆ ಉಪಯೋಗ ಆಗುತ್ತೆ. ನಾನು ಇದು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ಮಾಡೋವಾಗ ನೀವು ಕೈಗೆ ಗ್ಲೌಸ್ ಹಾಕೊಳ್ಳಿ ಫ್ರೆಂಡ್ಸ್. ಗ್ಲೌಸ್ ಹಾಕೊಂಡೆ ಇದನ್ನ ಬಳಸಬೇಕಾಗತ್ತೆ. ನೋಡಿ, ಬಕೆಟ್ ಎಷ್ಟು ಗಲೀಜಿದೆ ಅಂತ ನೀವೇ ನೋಡ್ಬೋದು. ನೋಡಿ, ನಾನು ನಿಮ್ಗೆ ಇದನ್ನ ಹಾಕಿ ಒಂದ್ ಕಡೆ ಉಜ್ಜಿ ತೋರಿಸ್ತೀನಿ. ಯಾವ ತರ ಇದು ಡಿಫ್ರೆನ್ಸ್ ಬರುತ್ತೆ ಅಂತ ನೀವೇ ನೋಡ್ಬೋದು. ಒಂದ್ ಕಡೆ ಉಜ್ಜಿದಾದ್ಮೇಲೆ ಯಾವ ತರ ನೀವೇ ನೋಡ್ಬೋದು. ನೋಡಿ, ಎರಡು ಕಡೆ ತೋರಿಸಿದೀನಿ, ಉಜ್ಜಿರೋ ಕಡೆ ಮತ್ತೆ ಉಜ್ಜದೇ ಇರೋ ಕಡೆ ನೀವೇ ನೋಡ್ಬೋದು. ಇದನ್ನ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ. ಸ್ವಲ್ಪ ನೋಡಿ, ಲೈಟ್ ಆಗಿ ನೀವು ಈ ತರ ಮಾಡಿದ್ರು ತುಂಬಾನೇ ನೀಟಾಗಿ ಕ್ಲೀನ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತೆ ಪೂರ್ತಿ ಬಕೆಟ್ಗೆ ಈ ತರ ನೀವು ಉಜ್ಜಿಬಿಟ್ಟು ಮತ್ತೆ ತೊಳೆದಿದ್ದೆ ಆದ್ರೆ ಎಷ್ಟೇ ಕರೆ ಇರ್ಲಿ, ಉಪ್ಪು ಕರೆ ಇರ್ಲಿ, ಏನೇ ಇರ್ಲಿ, ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಕರೆ ತೆಗೆಯೋದು ತುಂಬಾ ಕಷ್ಟನೇ ಆಗೋದಿಲ್ಲ. ಈ ತರ ನೀವು ಆಗಾಗ ಮಾಡಿ ಇಡೋದ್ರಿಂದ ನೋಡಿ, ಎಷ್ಟೇ ಜಿಡ್ಡಿರ್ಲಿ, ಎಷ್ಟೇ ಗಲೀಜಿರ್ಲಿ, ನೀವು ಎಷ್ಟೇ ಬಕೆಟ್ಸ್ ಅಥವಾ ಮಗ್ ಇರ್ಲಿ, ಏನೇ ಇದ್ರೂನು ತುಂಬಾನೇ ನೀಟಾಗಿ ನೀವು ಕ್ಲೀನ್ ಮಾಡ್ಕೋಬಹುದು. ಲೈಟ್ ಆಗಿ ಈ ತರ ಉಜ್ಜಿಬಿಟ್ಟು ನೋಡಿ ಮತ್ತೆ ತೊಳೆಯೋದ್ರಿಂದ ನೀವೇ ನೋಡ್ಬೋದು ಯಾವ ತರ ಇತ್ತು, ಈಗ ಯಾವ ತರ ಇದೆ ಅಂತ. ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಗ್ಯಾಸ್ ಸ್ಟವ್ ಮೇಲೆ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದು ಎಕ್ಸ್ಪೈರ್ಡ್ ಆಗಿರೋ ಪೌಡರ್ ಆಗ್ಬೋದು ಅಥವಾ ನಿಮ್ಮ ಮನೇಲಿ ಬಳಸೋ ಪೌಡರ್ ಆಗ್ಬೋದು. ನೋಡಿ, ನಾವು ಎಣ್ಣೆ ಇದೆಲ್ಲ ಮಾಡ್ತಿರ್ತೀವಿ. ನಾವು ಎಷ್ಟೇ ತೊಳೆದ್ರು ಒಂದೊಂದ್ಸಲ ಈ ಎಣ್ಣೆ ಅಂಶ ಅದ್ರ ಮೇಲೆ ಜಿಡ್ಡು ಜಿಡ್ಡು ಒಂದೊಂದ್ಸಲ ಹೋಗೋದಿಲ್ಲ. ಆ ತರ ಇದ್ದಾಗ ನೋಡಿ, ಗ್ಯಾಸ್ ಸ್ಟವ್ ಮೇಲೆ ಈ ತರ ಸ್ವಲ್ಪ ಹೊತ್ತು ಪೌಡರ್ ಹಾಕಿ ಬಿಟ್ಬಿಟ್ಟು ನೋಡಿ, ಈ ತರ ಉಜ್ಜಿಬಿಡಿ. ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಅದನ್ನ ಸ್ಪ್ರೆಡ್ ಮಾಡ್ಬಿಡಿ ಎಲ್ಲ ಕಡೆ ಆಗೋ ತರ. ಅದನ್ನ ನೀಟಾಗಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನೀವು ಒರೆಸಿದ್ದೆ ಆದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ. ಮತ್ತೆ ನೋಡಿ, ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ನೀವು ಮನೆ ಒರೆಸೋದಕ್ಕೆ ಯಾರು ಕಷ್ಟ ಪಡ್ತಿದ್ದೀರಾ ಅವ್ರಿಗೋಸ್ಕರ ಈ ಟಿಪ್ಸ್ ನ ತೋರಿಸ್ಕೊಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಬಾಟಲ್ದು ಈ ತರ ಮುಂದೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದೀನಿ. ಈ ತರ ಒಂದು ನಿಮ್ಮ ಮನೆಯಲ್ಲಿ ಕೋಲ್ ಇದ್ರೆ ಕೋಲ್ ಆಗ್ಬೋದು, ಅಥವಾ ನಿಮ್ಮ ಮನೇಲಿ ಏನಿದ್ರೆ ಅದಕ್ಕೆ ನೋಡಿ ಆ ಬಾಟ್ಲ್ ಕರೆಕ್ಟ್ ಆಗಿ ಅದಕ್ಕೆ ಕುತ್ಕೊಬೇಕು. ಆ ಕುತ್ಕೊಳ್ಳೋ ತರ ನೀವೊಂದು ಈ ತರ ಒಂದು ಸ್ಟಿಕ್ ನ ರೆಡಿ ಮಾಡ್ಕೊಬೇಕಾಗತ್ತೆ. ಮಾಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದನ್ನ ಯಾವ ತರ ನೀವು ಬಳಸ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ತುಂಬಾನೇ ಸುಲಭವಾಗಿ ಮನೆ, ಫ್ಯಾನ್ ಅಥವಾ ಸೋಫಾ ಕೆಳಗಡೆ ಆಗ್ಬೋದು, ಮಂಚ ಕೆಳಗಡೆ ಆಗ್ಬೋದು, ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸುಲಭವಾಗಿರುತ್ತೆ. ನೋಡಿ, ನಾನು ಇಲ್ಲಿ ಒಂದು ಹಳೆ ಬಟ್ಟೆನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದು ಬೆಡ್ಶೀಟ್ ಟವಲ್ ಏನ್ ಬೇಕಾದ್ರೂ ನಿಮ್ಮ ಮನೇಲಿ ಹಿಂದೆ ಹಾಕಿದಿರೋ ಅದನ್ನ ನೀವು ತಗೊಬಹುದು. ನೋಡಿ, ನಾನು ಒಂದು ಫೋಲ್ಡ್ ಮಾಡಿದೀನಿ. ಒಂದ್ ಕಡೆ ಫೋಲ್ಡ್ ಮಾಡ್ಬಿಟ್ಟು ನೋಡಿ, ಈ ತರ ಮೇಲೆ ಸುತ್ಕೊಂಡು ಅಲ್ಲಿ ಮುಂದೆ ಭಾಗ ಇದೆ ಅಲ್ವಾ, ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಒಂದು ಯಾವ್ದಾದ್ರು ಒಂದು ದಾರ ಗಟ್ಟಿ ಇರೋ ದಾರನ ತಗೊಂಡು ನೀವು ನೀಟಾಗಿ ಸುತ್ಕೊಬೇಕಾಗತ್ತೆ, ಕಟ್ಬೇಕಾಗತ್ತೆ. ಅದ್ ಮತ್ತೆ ಬಿಚ್ಚೋಗ್ದಿರಾ ನೀಟಾಗಿ ಪೂರ್ತಿ ಅದಕ್ಕೆ ಸುತ್ತಿ ಸುತ್ತಿ ದಾರನ ನೀಟಾಗಿ ಕಟ್ಕೊಂಡ್ಬಿಡಿ ಫ್ರೆಂಡ್ಸ್. ಕಟ್ಟಿ ನೀವು ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ. ಇದನ್ನೊಂದ್ಸಲ ಮಾಡಿ ಇಟ್ಕೊಂಡ್ರೆ ಸಾಕು, ನೀವು ಮತ್ತೆ ಮತ್ತೆ ಮಾಡೋ ಅವಶ್ಯಕತೆನೂ ಇಲ್ಲ. ತುಂಬಾನೇ ಮತ್ತೆ ಯಾವಾಗ ಬೇಕಾದ್ರೂ ನೀವು ಇದನ್ನ ಬಳಸ್ಬೋದು.
ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರ ಪೂರ್ತಿ ದಾರ ಚೆನ್ನಾಗಿ ಸುತ್ತಬೇಕು. ಯಾಕಂದರೆ ಅದು ಬಿಚ್ಚೋಗಬಾರ್ದು, ಅದಕ್ಕೋಸ್ಕರ ದಾರ ಚೆನ್ನಾಗಿ ಸುತ್ತಿ ಮೇಲೆ ಭಾಗದಲ್ಲಿ ನೋಡಿ ಈ ಥರ ಅದನ್ನು ಕಟ್ಬಿಟ್ಟು ದಾರಾನ ತೆಗ್ದುಬಿಡಿ. ಮತ್ತೆ ನೋಡಿ ಅದಾದಮೇಲೆ ನೀವು ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬಂದಿರುತ್ತೆ. ಇದನ್ನು ನೀವು ನೋಡಿ ಇದನ್ನು ಏನು ಮಾಡಬೇಕಂದ್ರೆ, ಒಂದು ಸಿಸರ್ ಏನಾದರೂ ತಗೊಂಡು ಕತ್ರಿ ತಗೊಂಡು ನೀವು ಒಂದು ಕಡೆಯಿಂದ ಚಿಕ್ಕದಾಗಿ ಕಟ್ ಮಾಡ್ತಾ ಬರಬೇಕು. ನೋಡಿ ಈ ಥರ ನೀವು ಎಲ್ಲ ಅಂದರೆ ಪೂರ್ತಿ ರೌಂಡಾಗಿ ಎಷ್ಟು ಬಟ್ಟೆ ಇದೆಯೋ ಅಷ್ಟು ಬಟ್ಟೆನೂ ಈ ಥರ ಚಿಕ್ಕದಾಗಿ, ಅಂದರೆ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡದಾಗೆ ಬಿಟ್ಟಿದ್ದೀನಿ. ನೋಡಿ ಈ ಥರ ನೀವು ಚಿಕ್ಕದಾಗಿ ಎಲ್ಲ ಕಡೆ ಕಟ್ ಮಾಡಿದ್ದಾದಮೇಲೆ ಅದು ನೋಡಿ ಮುಂದೆ ಭಾಗ ಯಾವ್ದ್ಯಾವ್ದು ಉದ್ದುದ್ದ ಇದೆ ಅನ್ಸುತ್ತೋ, ಕಟ್ ಮಾಡಿರೋ ಹತ್ರ ನಿಮಗೆ ಲೆವೆಲ್ ಆಗಿಲ್ಲ ಅಂದರೆ ಕತ್ರಿ ತಗೊಂಡು ಮತ್ತೆ ಇನ್ನೊಂದ್ಸಲ ಲೆವೆಲ್ಲಾಗಿ ಅದನ್ನೆಲ್ಲ ಪೂರ್ತಿ ಯಾವ್ದ್ಯಾವ್ದು ಉದ್ದ ಇದೆ ಅನ್ಸುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ತುಂಬಾನೇ ಒಳ್ಳೆ ಒಂದು ಮಾಪ್ ರೆಡಿ ಆಗುತ್ತೆ. ಈ ಥರ ನೀವು ಮಾಪ್ ಮಾಡಿದ್ದೆ ಆದರೆ ನೀವು ಯಾವ ಧೂಳು ಬೇಕಾದರೂ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಮಂಚದ ಕೆಳಗೆ ಆಗ್ಬೋದು, ಒಂಥರ ಟೈಲ್ಸ್ ಕ್ಲೀನ್ ಮಾಡೋದಕ್ಕಾಗ್ಬೋದು, ಫ್ಯಾನ್ ಕ್ಲೀನ್ ಮಾಡೋದಕ್ಕಾಗ್ಬೋದು, ಅಥವಾ ಗೋಡೆ ಮೇಲೆ ಇರೋ ಧೂಳೆಲ್ಲ ಉದುರಿಸೋದಕ್ಕೆ, ವಿಂಡೋಸ್ ಕ್ಲೀನ್ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ನೀವು ಇದನ್ನ ಬಳಸ್ಬೋದು ಫ್ರೆಂಡ್ಸ್. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಉಪಯೋಗ ಆಗ್ಬೋದು. ನೋಡಿ ಈ ಥರ ನೀವು ನಿಮ್ಮ ಬಗ್ಗಿ ನೆಲ ಮೇಲೆ ನೀವು ಒರೆಸೋದಕ್ಕಿಂತ ಈ ಥರ ಒಂದು ಮಾಪ್ನ ಮಾಡಿ ಇಟ್ಕೊಂಡು ನೀವು ಒರೆಸ್ಕೊಂಡ್ರೆ ತುಂಬಾನೇ ನೀಟಾಗೂ ಕ್ಲೀನ್ ಆಗುತ್ತೆ. ನೋಡಿ ನಿಮಗೆ ತುಂಬ ಕಷ್ಟಪಡೋ ಅವಶ್ಯಕತೆನೂ ಇಲ್ಲ, ತುಂಬಾನೇ ಬೇಗನೂ ಆಗುತ್ತೆ. ಇದಕ್ಕೆ ಗಂಟೆ ನೀವೇನು ಟೈಮ್ ವೇಸ್ಟ್ ಮಾಡೋ ಅಷ್ಟು ಇಲ್ಲ ಫ್ರೆಂಡ್ಸ್. ಈ ಥರ ನೀವು ಮಾಡಿಕೊಂಡು ನೀವು ಎಲ್ಲ ಕ್ಲೀನಿಂಗ್ನ ನೀವು ತುಂಬಾನೇ ಸುಲಭವಾಗಿ ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ. ಅದೇ ಥರ ನೋಡಿ ಫ್ಯಾನ್ ಕ್ಲೀನ್ ಮಾಡೋ ಸಹ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ನೋಡಿ ನೀವು ಎಲ್ಲ ಕಡೆ ಅಂದರೆ ಸ್ವಲ್ಪ ತೇವ ಮಾಡಿಕೊಂಡು ಮತ್ತೆ ನೋಡಿ ಎಲ್ಲ ಕಡೆ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಧೂಳು ಏನೇ ಇದ್ರೂ ನೀಟಾಗಿ ಉದುರಿಸ್ಕೊಳ್ಳೋದಕ್ಕೆ ಇದರಲ್ಲಿ ತುಂಬಾನೇ ಸುಲಭವಾಗಿ ಆಗುತ್ತೆ. ನೋಡಿ ತುಂಬ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ನೋಡಿ ಕಿಟಕಿಯಲ್ಲೂ ಅಷ್ಟೇ, ಕಂಬಿಯಲ್ಲೆಲ್ಲ ಧೂಳೆಲ್ಲ ಕೂತಿದೆ ಅಂದರೆ ಈ ಥರ ನೀವು ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ನಿಮಗೆಲ್ಲ ತುಂಬಾನೇ ಸುಲಭವಾಗಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಒಂದೇ ಇದರಲ್ಲೇ ಮಾಡ್ಕೋಬೋದು ನೀವು. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.